ಈಗ ನಾಳೆ ನಾಡಿದ್ದು ಇನ್ನೊಂದು 9 ಜನ ಆ್ಯಡ್ ಆಗ್ತಾವ್ರಂತೆ ಸಭೆ ಮಾಡಲಿಕ್ಕೆ. ಅದನ್ನ ಸರ್ ಮಾಡ್ಕೊಳಕ್ಕೆ ಹೇಳಿ. ನಮ್ಮ ಗಂಟೆ ಯಾಕೆ ಬಂದರು? ಯಾವಾಗ? ಪ್ರವಾಸಿಗರಲ್ಲ ನೋಡಿ, ಸಂಸದರು ಪೂಜೆ ಮಾಡ್ತೀರಿ ಅಂತ ಹೇಳಿದರೆ, ಸಂಸದರಿಗೆ ಎಷ್ಟು ಜನ ಬರ್ತೀರಾ ಅಂತ ಕೇಳಿದರೆ ಅವರು ಒಂದು 20 ಜನ ಅಂತ ಹೇಳಿದ್ದಾರೆ. ಸೊ ಅಷ್ಟು ಜನಕ್ಕೆ, ಅಥವಾ 20 ಜನ ಅಂದರೆ 40 ಜನ ಬರಲಿ 50 ಜನ ಬರಲಿ, ಅವರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಬಟ್ ಸಾರ್ವಜನಿಕರು ನುಗ್ಗದ ಬೇಡ ಅಂತ. ಅದೇನಿಲ್ಲ, ಆ ಥರದ್ದೇನು ರಿಸ್ಟ್ರಿಕ್ಷನ್ ಇಲ್ಲ. ಕೇಳ್ತೀನಿ. ಅಣೆಕಟ್ಟೆ ಮೇಲ್ಭಾಗಕ್ಕೆ ಮಾಧ್ಯಮದವ್ರನ್ನೇ ಬಿಡಲ್ಲ, ಪ್ರವಾಸಿಗರು ರೀಲ್ಸ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡ್ತಾರೆ. ಇದಕ್ಕೆಲ್ಲ ಕಡಿವಾಣ ಖಂಡಿತ ಅದು ಚೆಕ್ ಮಾಡ್ತೀನಿ ನಾನು. ಆ ಥರ ಚುನಾವಣೆ ಗೆಲ್ತೀವಿ, 100ಕ್ಕೆ 100% ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಅವರಲ್ಲಿ ಗೊಂದಲ ಇದೆ. ಕೊಯ್ಲೇಷನ್ ಗೌರ್ಮೆಂಟು, ಜನತಾದಳ ಬಿ ಜೆ ಪಿಯ ಯೋಗೇಶ್ವರು ಮತ್ತು ಜನತಾದಳದ ನಾಯಕರುಗಳು ವ್ಯತ್ಯಾಸ ಇದೆ. ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ನಮ್ಮಲ್ಲಿ ಸಾಮೂಹಿಕವಾಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿ, ರಾಮನಗರ ಜಿಲ್ಲೆ, ನಮ್ಮ ಉಪಮುಖ್ಯಮಂತ್ರಿಗಳು, ಅಲ್ಲಿಯ ಮಾಜಿ ಸಂಸದರು ಸೊ ಸಾಕಷ್ಟು ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಕಾರ್ಯಕರ್ತರುಗಳು ಕೂರಿಸ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೋತೀವಿ ಕ್ಯಾಂಡಿಡೇಟ್ನ. ಸೊ ಯಾವುದೇ ತೊಂದರೆ ಇರಲ್ಲ. ನಾನು ಇವತ್ತಿಗೆ ಘೋಷಣೆ ಮಾಡೋಕ್ಕಾಗಲ್ಲ. ಸೊ ಘೋಷಣೆನ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ನಾವು ಸ್ಟ್ರಾಟಜಿ ಎಲ್ಲನೂ ಮಾಧ್ಯಮದ ಮುಂದೆ ಹೇಳೋದು ಸೂಕ್ತ ಆಗಲ್ಲ. ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಕೆಲವು ನಡೀತಾ ಇದೆ ಚರ್ಚೆಗಳು. ಯಾರನ್ನ ಕ್ಯಾಂಡಿಡೇಟು ಮಾಡ್ತಕ್ಕಂಥದ್ದು, ಆಶ್ಚರ್ಯದ ಅಭ್ಯರ್ಥಿಯನ್ನು ಮಾಡಬೇಕಾ ಅಥವಾ ಯಾವ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಡೀತಾ ಇದೆ. ಇನ್ನೂ ತೀರ್ಮಾನ ತಗೊಂಡಿಲ್ಲ, ತಗೋತೀವಿ. BJP ಬಿಟ್ಟಿದ್ದಾರಾ? ಮೊನ್ನೆ ಅವ್ರು 11ನೇ ತಾರೀಕು ಪ್ರತ್ಯೇಕ ಸಭೆ ಅನೌನ್ಸ್ ಮಾಡಿದ್ರು. MLCಗಳು ಅವರು ಪ್ರೋಟೋಕಾಲ್ ಇದೆ. ಆಗಸ್ಟ್ 15 ಇಂಡಿಪೆಂಡೆಂಟ್ ಡೇಗೆ ಅವ್ರು ಹೋದಾಗ ಹೋಗಿದ್ದಾರೆ. ಬೈ ಚಾನ್ಸ್ ಈ ನಮ್ಮ ರವಿ ಅಣ್ಣ ಕೂತವನೆ. ರವಿ ಅಣ್ಣ ಇಲ್ಲದೆ ಇನ್ನೊಬ್ಬ ಪಕ್ಷದ ಶಾಸಕ ಆಗಿದ್ರು ಬರಲೇಬೇಕಲ್ಲ. ಮಾಹಿತಿ ನನ್ನ ಹತ್ರನೂ ಇಲ್ಲ, ಚರ್ಚೆನೂ ಆಗಿಲ್ಲ. ಈಗ ಯಾವುದೂ ಆ ಥರದ್ದಿಲ್ಲ. ಅವರಿಬ್ಬರಲ್ಲಿ ಡಿಫರೆನ್ಸ್ ಬಂದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. 11ನೇ ತಾರೀಕು ಪ್ರತ್ಯೇಕ ಸಭೆಯನ್ನು ಘೋಷಣೆ ಮಾಡಿದರು. ಈಗ ಸಭೆಯಿಂದ ಹೊರಗಡೆ ಬಂದಿದ್ದಾರೆ ಯೋಗೇಶ್ವರು. ಮತ್ತೆ ಒಂದಾಗ್ತಾರೋ ಅಥವಾ ಕ್ಯಾಂಡಿಡೇಟ್ ಮೇಲೆ ಭಿನ್ನಾಭಿಪ್ರಾಯ ಬರ್ತಾರೋ ಅಥವಾ ಬೇರೆ ಪಕ್ಷದ ಕಡೆ ಬಾಗಿಲು ತಡ್ತಾರೋ ಯೋಗೇಶು, ಅದು ಗೊತ್ತಿಲ್ಲ, ನೋಡೋಣ. ಆದರೆ ಒಂದು ಬರ್ಕಳಿ, ನಾವು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ JDS ಕಾಂಗ್ರೆಸ್ಸು ಪತನ ಆದಮೇಲೆ 4 ವರ್ಷ 3 ವರ್ಷ 10 ತಿಂಗಳು ನಿರಂತರವಾಗಿ ಅವತ್ತು DK ಶಿವಕುಮಾರ್ ಅಧ್ಯಕ್ಷರು, ಅಪೋಸಿಷನ್ ಲೀಡ್ರು ಸಿದ್ದರಾಮಯ್ಯನವರ ಇಬ್ಬರ ನೇತೃತ್ವದಲ್ಲಿ ಒಂದೇ ಜೋಡೆತ್ತುಗಳ ಥರ ಪಕ್ಷವನ್ನು ಕಟ್ಟಿ ಕೇಂದ್ರದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ವೇಣುಗೋಪಾಲ್ ಸುರ್ಜೇವಾಲ ನೇತೃತ್ವದ ಸರ್ಕಾರ ತರಲಿಕ್ಕೆ ಹೋರಾಟ ಮಾಡಿದ್ದು ಎಲ್ಲ ಕಾರ್ಯಕರ್ತರು. ಈಗ ನಮ್ಮಲ್ಲಿ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೇ ಗೊಂದಲ ಇಲ್ಲದೆ ಸರ್ಕಾರ ಅವರು ಏನಾರ ಮಾಡಿ ಗೊಂದಲ ಇದೆ ಅಂತೇಳಿ ಜನಕ್ಕೆ ಮುಟ್ಟಿಸೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಪಾಪ ಅವ್ರು ಈಗ ನಮ್ಮ ತೂತು ಹುಡುಕ್ತಾವ್ರಲ್ಲ ಮಡಿಕೇಲಿ, ಅವ್ರದ್ದೇ ನಿಂತಿದ್ದ ಜಾಗದಲ್ಲಿ ತೂತಾಗೋಯ್ತಾರೆ. ಈಗ ಇನ್ನು ಮುಂದೆ ತಿಳ್ಕೊಳ್ಳಿ, 2028ಕ್ಕೆ 100ಕ್ಕೆ 100 ಈಗೇನು 60 ಇದ್ದಾರೆ. ಅವತ್ತು ಯಡಿಯೂರಪ್ಪನವರು ಇದ್ದರು, ಎಲ್ಲ ಒಟ್ಟಿಗೆ ಹೋಗಿದ್ರು BJPನಲ್ಲಿ. ಈಗ ಯತ್ನಾಳವರು ಒಟ್ಟಿಗೆಲ್ಲ ಡಿವೈಡ್ ಆಗ್ತಾವ್ರೆ. 40 ಒಳಗಡೆ ಬರ್ತಾರೆ. ಇವರು ಮಹಾನ್ ನಾಯಕರು, ಇವರು ಎಷ್ಟು ಬರ್ತಾರೆ ಅಂತ ಕಾದು ನೋಡೋಣ. ದಯಮಾಡಿ ನಮ್ಮ ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ 5 ವರ್ಷ ಇರ್ತೀವಿ. ಒಳ್ಳೆ ಕೆಲಸ ಮಾಡೋಣ. ನೋಡೋಣ, ಮೊದಲು ಬರಲಿ, ಮಾತಾಡಲಿ, ಆಮೇಲೆ ಸರ್ ನನ್ನ ಹತ್ರ ಮಾತಾಡಿಲ್ಲ, ಎಲ್ಲರೂ ಮಾತಾಡಿದಾರೆ ಗೊತ್ತಿಲ್ಲ. ಬಂದರೆ ಮಾತಾಡಿ.
ಬರೀ ಯಾರು ಬೇಕಾದ್ರೂ ಪಕ್ಷ ಸಿದ್ಧಾಂತ ವಹಿಸಿ ತಪ್ಪೇನಿಲ್ಲ ಅದು ಕಾದ್ ನೋಡೋಣ ಕಾದ್ ನೋಡೋಣ ಅಂದೆ ಎಷ್ಟು ಚೆನ್ನಾಗಿ ಬಾಯ್ ಬಿಡ್ತಾರೆ ಭಾಳ ಸ್ಪೀಡ್ ಆಗ್ಬಿಟ್ಟವ್ರೆ ಮಗು ಭಾಳ ಹುಡುಗರು ಎಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಮೆಡಿಸಿನ್ ಬಹಳಷ್ಟು ಅವಧಿ ಮೆಡಿಕಲ್ ಮಾಫಿಯಾ ಇಲ್ಲಿ ದೊಡ್ಡದಾಗಿ ಕಂಡುಬರ್ತದೆ ಈ ಒಂದು ದಾಳಿಯಿಂದ ಔಷಧಿಗಳು ಎಲ್ಲ ಇಟ್ಕೊಂಡಿದ್ದಾರೆ ನೋಡಪ್ಪ ನಾನು ಈಗ ನಿನ್ನೆ ಗೊತ್ತಾದ ತಕ್ಷಣವೇ ಮೊನ್ನೆ ಮಂತ್ರಿಗಳಿಗೆ ಮಾತನಾಡಿದ್ದೀನಿ ತನಿಖೆ ಆಗಬೇಕು ಅಂತ ಹೇಳಿದ್ದೀನಿ ತನಿಖೆ ಮಾಡಿಸ್ತಾರೆ ತನಿಖೆ ಬಂದ ಮೇಲೆ ಅದ್ರ ಬಗ್ಗೆ ಅಂದ್ರೆ ಸರ್ ಇಲ್ಲಿ ಅಧಿಕಾರಿಗಳು ಮೊದಲು ಸಚಿವರು ಕೂಡ ಭೇಟಿ ನೀಡಿದ್ರು ಅವ್ರ ಭಾಗಕ್ಕೂ ಕಿಮ್ಮತ್ ನೀಡ್ತಲ್ಲ ಶಾಸಕರ ಭಾಗಕ್ಕೂ ಕಿಮ್ಮತ್ ನೀಡ್ತಲ್ಲ ಒಂದ್ ರೀತಿ ಸರ್ವಾಧಿಕಾರ ಮಾಡ್ತಾ ಇದಾರೆ ಸರ್ ಅವರು ಖಂಡಿತ ಯಾವ ತರ ಅಂತ ಸರ್ ಯಾರಿಗೂ ನಿನ್ನೆ ಸಾಯಂಕಾಲದಲ್ಲೇ ಶರಣ ಪಾಟೀಲ್ ಅವರಿಗೆ ಸ್ಟ್ರಿಕ್ಟಾಗಿ ಒಂದು ಕಮಿಟಿ ಫಾರಮ್ ಮಾಡಿ ತನಿಖೆ ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ರಿಪೋರ್ಟನ್ನ ತರಿಸ್ಕೊಳ್ತೀನಿ ಡಿಪಾರ್ಟ್ಮೆಂಟ್ ಎಂಕ್ವೈರಿನ ಅಥವಾ ಬೇರೆ ಏನಾದ್ರು ಸೊ ಅವ್ರ ಇಲಾಖೆನಲ್ಲಿ ಏನು ತೀರ್ಮಾನ ತಗೋತಾರೆ ನೋಡೋಣ ಹೇಳಿ ಎಲ್ಲ ಸೆಟ್ರೇಟ್ ಆಗಿತ್ತು ಕರೆಕ್ಟಾಗಿ ಇದೆ ಕರೆಕ್ಟ್ ಆಗಿದೆ ಡೈಲಿ 1,500 ಮಿಲ್ ಹೋಗ್ತಾ ಇದೆ ಆಲ್ರೆಡಿ 20,000 ಅರ್ದಿದ್ದೀವಿ ತೊಂದರೆ ಹೌದು ಮನವಿ ಮಾಡಿದ್ದಾರೆ ಸ್ವಲ್ಪ ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರೋದು ಸತ್ಯ ಮಂಡ್ಯ ಒಳಗಡೆ ಎಲ್ಲ ಪ್ರಾಬ್ಲಮ್ಮು ಸರೋಗುತ್ತೆ 3,000 ಕ್ರಷಿಂಗ್ ರಾಜ್ಯ ಮಟ್ಟ ಸಮಸ್ಯೆ ಆಗಿದೆಯಾ ಅಥವಾ ಮಂಡ್ಯ ಮಟ್ಟ ಸಮಸ್ಯೆ ಯಾಕಂದ್ರೆ ಜಿಲ್ಲೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಬೇರೆ ಕಡೆ ಎಲ್ಲೂ ಸೊ ಕ್ರಷಿಂಗ್ಗೆ ಸ್ಟಾರ್ಟ್ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಈಗ ಹಳೆ ಮೈಸೂರಿನಲ್ಲಿ ಮಾತ್ರ ಪ್ರಾರಂಭ ಆಗಿರೋದು ಸೊ ಕಳೆದ ಬಾರಿ ಕಬ್ಬಿನ ಕೊರತೆ ಇದ್ದರಿಂದ ಸ್ವಲ್ಪ ಇದೆಲ್ಲ ಆಗಿತ್ತು ಈ ವರ್ಷ ಸ್ಟಾರ್ಟ್ ಆಗಿದೆ ಈಗ 2,000ವರೆಗೂ ಮುಟ್ಟುವಂಥ ಹಂತದಲ್ಲಿದೆ ಸೋಮವಾರದೊತ್ತಿಗೆ ಎಲ್ಲ ಸೆಟ್ರೇಟ್ ಆಗಿ ಇಲ್ಲ ಅಂತಂದ್ರೆ ಹೆಂಗೆ 110 ಬ್ಯಾಚ್ ಕಡಿತಾ ಇದ್ದೇವೆ ಇನ್ನು 80 ಬ್ಯಾಚ್ ಮಂಗಳವಾರ ಸ್ಟ್ಯಾಂಡ್ ಆಗಿದೆ